ಹಾಯ್ ಫ್ರೆಂಡ್ಸ್, ಇವತ್ತು ಪೆಪ್ಪರ್ ಚಿಕನ್ ಕಬಾಬ್ ಮಾಡೋಣ. ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ನಾವು ಪೆಪ್ಪರ್ ಕಬಾಬ್ನ ಮನೆಯಲ್ಲಿ ಹೋಟೆಲ್ ಥರನೇ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದನ್ನು ಮಿಕ್ಸಿ ಮಾಡಿ ಇಟ್ಕೊಬೇಕು. ಒಂದು ಮೊಟ್ಟೆ ತೊಗೊಬೇಕು. ನಾನು ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಚಿಕನ್ ತೊಗೊಂಡಿದ್ದೀನಿ, ಅಷ್ಟಕ್ಕೆ ಮಾಡ್ತಾಯಿದ್ದೀನಿ. ನೋಡಿ, ರುಬ್ಕೊಂಡಿದ್ವಲ್ಲ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ, ಪುದೀನ, ಕೊತ್ತಂಬರಿ, ಅದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಅಕ್ಕಿ ಹಿಟ್ಟು ಹಾಕ್ಬೋದು, ಕಾರ್ನ್ಫ್ಲೋರ್ ಹಾಕ್ಬೋದು. ನಾನು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ 3/4 ಕಪ್ಪು. ಒಂದು 4 ಸ್ಪೂನು ಮೈದಾ ಹಿಟ್ಟು. ಆಮೇಲೆ ಗರಂ ಮಸಾಲ, ಮೆಣಸಿನ ಪುಡಿ ಜಾಸ್ತಿ ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಪೆಪ್ಪರ್ ಚಿಕನ್ ಹೋಗೋದ್ರಿಂದ. ಒಂದು 2 ಸ್ಪೂನ್ 3 ಸ್ಪೂನು ಪೆಪ್ಪರ್ ಪೌಡರ್ ಹಾಕಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ 1-2 ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಕೊತ್ತಂಬರಿ ಕಾಳು ಪೌಡರು, ಆಮೇಲೆ ಸೋಂಪು ಕಾಳು ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು, ಉದ್ದುದ್ದ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕಿ ನಾನು ಫಸ್ಟು, ಆಮೇಲೆ ಜಜ್ಜಿರುವಂಥ ಒಂದು ಬೆಳ್ಳುಳ್ಳಿನ ಹಾಕ್ತಿದ್ದೀನಿ. ಈ ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕೋದ್ರಿಂದ ಅದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ, ಬಾಯಿಗೆ ಸಿಗುತ್ತೆ. ಅದು ಕಬಾಬ್ ಜೊತೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮತ್ತು ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ. ಇದಿಷ್ಟು ಹಾಕಿ ನೀಟಾಗಿ ಫಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಚಿಕನ್ ಹಾಕಿ ನೀಟಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಡಬೇಕು. ಅದಾದಮೇಲೆ ಡೀಪ್ ಫ್ರೈ ಮಾಡಿದರೆ ನಮಗೆ ಪೆಪ್ಪರ್ ಕಬಾಬು ರೆಡಿಯಾಗುತ್ತೆ. ನಾನು 1/4 ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಪೀಸ್ ತೊಗೊಂಡಿದ್ದೀನಿ. ತುಂಬ ಸ್ಮೂತಾಗಿರುವಂಥ ಕಬಾಬ್ಗೆ ಚಿಕನ್ನು ತೊಗೊಂಡ್ರೆ ತುಂಬ ಜ್ಯೂಸಿಯಾಗಿ, ಮೇಲ್ಗಡೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೀಟಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ನಮಗೆ ಪೆಪ್ಪರ್ ಕಬಾಬು ಮಾಡಲಿಕ್ಕೆ ಟೇಸ್ಟಿಯಾಗಿ, ಚಿಕನ್ಗೆಲ್ಲ ಉಪ್ಪು ಖಾರ ಹಿಡ್ದಿರುತ್ತೆ. ಅದಾದಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಚಿಕನ್ನ ಬೇಯಿಸ್ಕೊಬೇಕು. ಒಳಗಡೆ ಎಲ್ಲ ಚಿಕನ್ ಬೇಯಬೇಕು, ಮೇಲ್ಗಡೆ ಕ್ರಿಸ್ಪಿಯಾಗಿರಬೇಕು. ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾವು ಚಿಕನ್ ಕಬಾಬ್ನ ಮಾಡ್ಕೊಬೇಕು. ಇದಕ್ಕೆ ಹೊರಗಡೆ ಕಬಾಬ್ ಪೌಡ್ರೇನು ಯೂಸ್ ಮಾಡೋಂಗಿಲ್ಲ, ಎಗ್ ಮಾತ್ರ ಯೂಸ್ ಮಾಡ್ತಾ ಇರೋದು. ಮನೇಲಿರುವಂಥ ವಸ್ತುಗಳಿಂದನೇ ನಾವು ಪೆಪ್ಪರ್ ಚಿಕನ್ ಕಬಾಬ್ನ ಹೋಟೆಲ್ ಥರನೇ ಮಾಡ್ಕೊಂಡು ತಿನ್ಬೋದು. ತುಂಬಾ ವೆರೈಟಿ ಟೇಸ್ಟ್ ಇರುತ್ತೆ, ಡಿಫ್ರೆಂಟಾಗಿರುತ್ತೆ ಇದ್ರ ಟೇಸ್ಟು. ಕಬಾಬು ಒಂದೇ ಥರ ಕಬಾಬ್ ತಿಂದು ಬೇಜಾರಾದಾಗ ಈ ರೀತಿ ಮನೆಯಲ್ಲೇ ನಾವು ಕಬಾಬ್ ಮಾಡ್ಕೊಂಡು ತಿಂದರೆ ಪೆಪ್ಪರ್ ಚಿಕನ್ ಕಬಾಬು ತುಂಬಾ ಟೇಸ್ಟಿಯಾಗಿರುತ್ತೆ. ನಿಧಾನಕ್ಕೆ ಬೇಯಿಸ್ಕೊಬೇಕು, ಒಳಗಡೆ ಎಲ್ಲ ಬೇಯಬೇಕು, ಹೊರಗಡೆ ಕ್ರಿಸ್ಪಿಯಾಗಿರಬೇಕು. ನೋಡಿ, ಇವಾಗ ನಮಗೆ ಪೆಪ್ಪರ್ ಚಿಕನ್ ಕಬಾಬು ರೆಡಿಯಾಗಿದೆ. ಹೋಟೆಲ್ ಟೇಸ್ಟೇ ಇರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.